ನಾನು 3 ಸಿನಿಮಾ ಮಾಡಿದ್ದೀನಲ್ಲ, ನನ್ನ ಅವ್ರು ಹೀರೋಗೆ ಅವರು 3 ಸಿನಿಮಾ ಮಾಡವ್ರೆ, ಅವ್ರು ಆ್ಯಕ್ಟ್ರಿಕ್ ಹೀರೋ, ನಾನು ಫೈಟ್ರಾಗಿ ಮಾಡಿದ್ದೀನಲ್ಲ 3 ಸಿನಿಮಾ, ಅದೇ ಸಿನಿಮಾಗಳು, ನಾನು ಆ್ಯಕ್ಟ್ರಿಕ್ ಫೈಟರ್ ಅಂತ ನಾನು ತಮಾಷೆಗೆ ಎಲ್ಲರ ಜೊತೆ ಹೇಳ್ಕೊಂಡು ಓಡಾಡ್ತಾ ಇದ್ದೆ ಆ ಟೈಮಲ್ಲಿ. ನಮ್ಮ ರಾಜ್ಕುಮಾರ್ ಸರ್ ಹಗಲೆಲ್ಲ ಬರ್ತಿದ್ದೆ ಸರ್ ಗದಗ್ಗೆ. ನಮ್ಮ ರಾಜ್ಕುಮಾರ್ ಸರ್ದು ಒಡನಾಟ ನಮ್ಮ ಮಾವನ ಜೊತೆಗೆ, ಮಹಂತೇಶ್ ಶಾಸ್ತ್ರಿಗಳ ಜೊತೆಗೆ. ನನಗೆ ಅಭಯ್ ಅಂತ ಹೆಸರಿಟ್ಟೋದು ದರ್ಶನನ. ಕಾಲೇಜ್ ಡೇಸ್ದಲ್ಲಿ ಇದ್ದಾಗೆ ಸರ್ ಕರಾಟೆ ಕಲಿತಿದ್ವಿ. ಸ್ಟಂಟ್ ಮಾಸ್ಟರ್ ಅವ್ರದ್ದು ಪಿಕ್ಚರ್ಗಳೆಲ್ಲ ನೋಡ್ಕೊಂಡು ಬಂದ್ವಿ, ಜಾಕಿ ಚಾನು, ಪೊಲೀಸ್ ಸ್ಟೋರಿ. ಅವು ಆ್ಯಕ್ಷನ್ ನೋಡಿದ್ಕೊಳ್ಳೆ ನಮ್ಮ ಮಾಸ್ಟರ್, ನಮ್ಮ ಕರಾಟೆ ಮಾಸ್ಟರ್ ಅಂತಿದ್ದ ಹಬೀಬ್ ಅಂತ ಹೇಳಿ ಸರ್, ಅವಂತಿದ್ದ ಹೆಂಗೆ ಕಿಕ್ ಹೊಡಿಬೇಕು ನೋಡಿ, ಹೆಂಗೆ ತಿರುಗಬೇಕು, ಹೆಂಗೆ ಕಲ್ಸಿನಿ, ಹೆಂಗೆ ನೋಡಲ್ಲ ಫ್ಲೆಕ್ಸಿಬಿಲಿಟಿ ನೋಡಿ ಸರ್ದು ನೋಡಿ ಕಲಿಯೋ ನೀನು. ನನಗೊಂದು ಕ್ಷಣ ನನಗೊಂಚೂರು ಆಗ್ಬಿಟ್ಟು ಬ್ಲ್ಯಾಂಕ್ ಆಗ್ಬಿಟ್ಟೆ. ಯಾಕಂದರೆ ಮಾಡ್ತಿರೋದು ಒಬ್ಬ ಲಿಜೆಂಡ್ ಡೈರೆಕ್ಟರ್, ಸ್ಟಂಟ್ ಮಾಸ್ಟರ್, ಆಮೇಲೆ ಅವ್ರದ್ದು ಪ್ರೊಡಕ್ಷನ್ ಹೌಸಲ್ಲಿ ಎಷ್ಟೋ ಸಿನಿಮಾಗಳು ಬಂದಿದೆ. ಕನ್ನಡ ಇಂಡಸ್ಟ್ರಿಗೆ ತುಂಬ ಅವ್ರ ಕೊಡುಗೆ ಇದೆ. ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮಂಥ ಹೀರೋಗಳಿಗೆ, ಹೀರೋಯಿನ್ಸ್ಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಅದೊಂದು ಇನ್ಸ್ಪಿರೇಷನ್. ಅವರು ಪ್ರಾಣಿ ಇದನ್ನು ಮಾಡಿದಾಗ ನಾನು ಚಿರತೆ ದತ್ತಕ್ಕೆ ತೊಗೊಂಡೆ ಬೆಲ್ಗಮಲ್ಲಿ. ನಾನ್ ಸ್ಟಾಪೇಬಲ್ ಅಂತಂದು ಹೆಸರು ಕೊಟ್ಟರೆ ಅವರೇ ಮಾಸ್ಟರ್. ಡೆಫಿನೆಟ್ಲಿ ಹಿ ವಿಲ್ ನೆವರ್ ಸ್ಟಾಪ್ until his last breath. That spirit he has. ಅವ್ರ ಹೆಸರು ಕೇಳೇ ಪಿಕ್ಚರ್ ಮಾಡಕ್ಕೆ ಬಂದಿದ್ದು ನಾವು. ಅಲ್ಲ, ಅದಕ್ಕೆ ಥ್ರಿಲ್ ಆಗಿದ್ದು ನೀವು. ಫುಲ್ ಹೌದು ಸರ್. ಥ್ರಿಲ್ಲರ್ ಸರ್ ಹತ್ರ ವರ್ಕ್ ಮಾಡಿದ್ರೆ ಥ್ರಿಲ್ ಇದ್ದೇ ಇರ್ತದೆ, ಥ್ರಿಲ್ ಇರೋದಂತೂ ನಡೆಯಲ್ಲ ಅದು. ಬೇರೆ ಕಡೆ ಗಾಸಿಪ್ಪುಗಳು ಅವೆಲ್ಲ ಜಾಸ್ತಿ ತಲೆ ಕಟ್ಸ್ಕೊಳಕ್ಕೆ ಹೋಗೋದು ಇಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗಿದ್ದಾರೆ ಡೆಡ್ಲಿ ಕಿಲ್ಲರ್ ಸಿನಿಮಾ ತಂಡ. ಇಲ್ಲಿ ನಾನು ಒಂದು ಬ್ರಿಲಿಯಂಟ್ ಆದಂಥ ಒಂದು ವ್ಯಕ್ತಿ ನಾನು ಫೀಲ್ ಮಾಡ್ತೀನಿ. 125ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸ್ಟಂಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. 700ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸ್ಟಂಟ್ ಮಾಸ್ಟ್ರಾಗಿ ಸಿಂಗಲ್ ಕಾರ್ಡಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ 18ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡೈರೆಕ್ಷನ್ ಮಾಡ್ತಾರೆ. 45ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ, ಬರೀತಾರೆ, ಡೈರೆಕ್ಷನ್ ಮಾಡ್ತಾರೆ, ಪ್ರೊಡಕ್ಷನ್ ಕೂಡ ಇನ್ವಾಲ್ವ್ ಆಗ್ತಾರೆ. ನಮ್ಮ ಕನ್ನಡದ ಅತ್ಯಂತ ಶ್ರೇಷ್ಠ ಪ್ರತಿಭೆ ಥ್ರಿಲ್ಲರ್ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಭಾಳ ಖುಷಿಯಾಗಿದ್ದು ಈ ಥರದೊಂದು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಭಾಳಷ್ಟು ವರ್ಷಗಳಿಂದ ಕಾಯ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಅಭಯ್ ವೀರ್, ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸೆಲೆಬ್ರೇಷನ್ಗೆ ನೀವು ಕನೆಕ್ಟ್ ಆದ್ರೆ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ನಮ್ಗೆ ಯಾಕಂದರೆ ನೀವು ಹೇಳುವಾಗಲೇ ನಮಗೆ ಒಂದು ಊರಿಗೆ ಬರ್ತಿದೆ. ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ. ಸರ್ ನೀವು ಹಿಂಗಂದು ಸರ್ಗೆ ಏಜ್ ಆಗಿದೆ ಅಂತ ಅನ್ಬಾರ್ದು. ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ಯಾವತ್ತೂ ಏಜಾಗಿಲ್ಲ ಸರ್. ಅಲ್ಲಿಂದಾನೆ ಸರ್, ಅಲ್ಲಿಂದಾನೆ ಮಾಸ್ಟ್ರಿಗೆ ಯಾವತ್ತೂ ಏಜ್ ಆಗಲ್ಲ. ನಮಗೆ ಏಜ್ ಆಗುತ್ತೆ, ಮಾಸ್ಟರ್ಸಿಗೆ ಯಾವತ್ತೂ ಏಜ್ ಆಗಲ್ಲ. ನಾನು ಯಾಕೆ ಇದನ್ನು ಅಷ್ಟು ಸೆಲೆಬ್ರೇಟ್ ಮಾಡಿ ಹೇಳಿದೆ ಅಂದರೆ, 5 ಸಿನಿಮಾ, 10 ಸಿನಿಮಾ, 15 ಸಿನಿಮಾ, 20 ಸಿನಿಮಾ ಮಾಡಿದಂತಹ ಫೈಟ್ ಮಾಸ್ಟರ್ಗಳನ್ನು ಕೂಡ ನಾನು ನೋಡಿದ್ದೀನಿ. ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ ಅಂತ ಅದನ್ನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದು ನೋಡಿದ್ದೀನಿ. ನಾನು ಸರಿಗೆ ಕೇಳಿದಾಗ ಒಂದು 700 ಮಾಡಿದೆ, ಇನ್ನೂ ಮಾಡಬೇಕು ಅಂದರು. ನಾನು ಗುರು 95% ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ ಗೋಲು, ಇನ್ನೊಂದು 5%, ಆ 5%ನ್ನೇ ಅವರು 90% ಥರ ಫೀಲ್ ಮಾಡ್ತಿದ್ದಾರೆ. ಸರ್ ಇದಕ್ಕೆ ನೀವು ಹೇಗೆ ಕನೆಕ್ಟ್ ಆಗ್ತೀರಾ ಸರ್, ಈ ಥರದೊಂದು ಲೆಜೆಂಡ್ರಿ ವಿಷಯನ? ಸರ್ ನಾನ್ ಸ್ಟಾಪೇಬಲ್ ಅಂತಂದು ಹೆಸರು ಕೊಟ್ಟರೆ ಅವರೇ ಮಾಸ್ಟರ್. ಡೆಫಿನೆಟ್ಲಿ ಹಿ ವಿಲ್ ನೆವರ್ ಸ್ಟಾಪ್ until his last breath. That spirit he has. ಅದು ಒಂದು ಅವ್ರೊಳಗೆ ಅಲ್ಲ ಸರ್, ಅವ್ರ ಜೊತೆ ವರ್ಕ್ ಮಾಡೋದ್ರೊಳಗೂ ಅದು ತುಂಬುವಂಥ ಪ್ರತಿಭೆ, ಅವ್ರ ಇದು ಕಲಾ ಇದೆ. ವಿ ಆರ್ ಆಲ್ ಇನ್ಸ್ಪೈರ್ಡ್ ಬೈ ಹಿಮ್. ಅವ್ರ ಹೆಸರು ಕೇಳೇ ಪಿಕ್ಚರ್ ಮಾಡಕ್ಕೆ ಬಂದಿದ್ದು ನಾವು. ಅಲ್ಲ, ಅದಕ್ಕೆ ಥ್ರಿಲ್ ಆಗಿದ್ದು ಫುಲ್ ಹೌದು ಸರ್. ಥ್ರಿಲ್ಲರ್ ಸರ್ ಹತ್ರ ವರ್ಕ್ ಮಾಡಿದ್ರೆ ಥ್ರಿಲ್ ಇದ್ದೇ ಇರ್ತದೆ, ಥ್ರಿಲ್ ಇರೋದಂತೂ ನಡೆಯಲ್ಲ ಅದು. ಸ್ವೀಟ್. ಇಲ್ಲ, ನಾನು ಒಂದು 10-12 ವರ್ಷದಿಂದ ಇಂಡಸ್ಟ್ರಿ ಆ್ಯಕ್ಟಿವ್ ಆಗಿದ್ದೀನಿ. ಎಲ್ಲ ಟರ್ಮ್ಸಲ್ಲಿ ಕೆಲಸ ಮಾಡಿದೆ. ಬಟ್ ಮಾಧ್ಯಮಕ್ಕೆ ಬಂದು 4 ವರ್ಷ ಆಯ್ತು. ಒಂದ್ಸಲಿ ಮಂಜಣ್ಣವ್ರನ್ನ ಭೇಟಿ ಆದಾಗ ಏನೋ ಒಂದಷ್ಟು ಬೈಟ್ಸ್ಗೆ ಹೋಗ್ತಿದ್ದೆ ನಾನು. ಪರ್ಸ್ನಲಿ ಇಂಟರ್ವ್ಯೂಗಳನ್ನು ಮಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಡೆಡ್ಲಿ ಕಿಲ್ಲರ್ ಮೂಲಕ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರಾಗಿ ಆ್ಯಂಡ್ ಆ್ಯಸ್ ಅ ಮೇನ್ ಲೀಡಾಗಿ. ನಿಮ್ಮ ಬಗ್ಗೆ ಅವ್ರು ಒಂದು ಮಾತಂದರು, ಅಭಯ್ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ, ಬಟ್ಟು ಈ ತುಂಬ ಫೋಕಸ್ ಆಗಿ ಆತನಿಗೆ ಒಂದಷ್ಟು ಲೈನ್ಗಳು ಓಪನ್ ಆಗಲಿಲ್ಲ ಅಂತ ನಿಮ್ಮ ಬಗ್ಗೆ ಒಂದು ಸಣ್ಣ ಕನ್ಸರ್ನನ್ನು ಇಟ್ಕೊಂಡು ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನು ನೀವು ಹೇಗೆ ರಿಸೀವ್ ಮಾಡ್ತೀರಿ ಸರ್? ನನಗೆ ಮಾಸ್ಟರ್ಜಿ ನಮ್ಮದು ಒಂದು 14 ವರ್ಷದ್ದು ಒಡನಾಟ ಇದೆ ಮಾಸ್ಟರ್ಜಿ ಜೊತೆ. ನಾನು ಅವ್ರ ಮನೆ ಹುಡುಗನ ಥರ ಇದ್ದೀನಿ, ನನ್ನನ್ನು ಹಾಗೆ ಟ್ರೀಟ್ ಮಾಡ್ತಾರೆ. ನಂಗೆ ತುಂಬ ವರ್ಷದಿಂದ ಹೇಳ್ತಾಯಿದ್ರು, ಇಲ್ಲ ಬೈ ನಿನಗೊಂದು ಸಿನಿಮಾ ಮಾಡಬೇಕು, ಒಂದು ಕತೆ ಮಾಡಬೇಕು, ನಿನಗೆ ಆ್ಯಕ್ಟ್ ಆಗಬೇಕು, ಆ್ಯಕ್ಟ್ ಆಗುವಂಥ ಒಂದು ಒಳ್ಳೆ, ಯಾಕಂದರೆ ನಿನಗೆ ಆ್ಯಕ್ಷನ್ ಅಂದರೆ ಇಷ್ಟ. ಆ್ಯಕ್ಷನ್ನು ಅದರಲ್ಲಿ ಒಂಚೂರು ಸಸ್ಪೆನ್ಸ್ ಇಟ್ಟು ಒಂಚೂರು ಹಾರರ್ ಟಚ್ ಇಟ್ಟರೆ ಪಕ್ಕಾ ನಿನಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಮಾಡೋಣ ಅಂತ ಒಂದು 4-5 ವರ್ಷದಿಂದ ಹೇಳ್ತಾಯಿದ್ರು. ಒಂದಿನ ಈಗ 1-2 ವರ್ಷದಿಂದ ಮಾಸ್ಟರ್ಜಿ ಒಂದು ಸರಿ ಫೋನ್ ಮಾಡಿದಾಗ ಹೇಳಿದರು, ಪಕ್ಕಾ ಒಂದು ಕತೆ ರೆಡಿ ಆಗಿದೆ, ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡೋಣ, ಸಿನಿಮಾ ಮಾಡೋಣ ಅಂತೇಳಿ.
ಸೊ ಅವಾಗ ನನಗೆ ಸಡನ್ನಾಗಿ ಈಗ ಅದಕ್ಕಿಂತ ಮುಂಚೆ 4-5 ವರ್ಷದಿಂದ ಹೇಳ್ತಾ ಇದ್ದರು. ಸಡನ್ನಾಗಿ ಮಾಸ್ಟರ್ಜಿ ಫೋನ್ ಮಾಡಿದಾಗ ನನಗೊಂದು ಕ್ಷಣ ನನಗೊಂಚೂರು ಬ್ಲ್ಯಾಂಕ್ ಆಗ್ಬಿಟ್ಟೆ. ಯಾಕಂದರೆ ಮಾಡ್ತಿರೋದು ಒಬ್ಬ ಲಿಜೆಂಡ್ ಡೈರೆಕ್ಟರ್, ಸ್ಟಂಟ್ ಮಾಸ್ಟರ್, ಆಮೇಲೆ ಅವರು ಪ್ರೊಡಕ್ಷನ್ ಹೌಸಲ್ಲಿ ಎಷ್ಟೋ ಸಿನಿಮಾಗಳು ಬಂದಿದೆ. ಕನ್ನಡ ಇಂಡಸ್ಟ್ರಿಗೆ ತುಂಬ ಅವ್ರ ಕೊಡುಗೆ ಇದೆ. ಸೊ ಮಾಡಬೇಕು ಅನ್ನೋ ನನಗೊಂದು ಯೋಚನೆ ಬರುತ್ತೆ. ಅವರ ಹೆಸರು ನಾವು ನಿನ್ನೆ ಮೊನ್ನೆ ಬಂದವರು, ಬಟ್ ಅವರೆಲ್ಲ ದೊಡ್ಡ ದೊಡ್ಡ ಶಂಕರ್ ನಾಗ್ ಸರ್ ಹಿಡ್ಕೊಂಡು ಇವತ್ತು ನಮ್ಮಂಥ ಯುವ ನಟರಿಗೂ ಫೈಟ್ ಹೇಳ್ಕೊಂಡು ಬಂದಿರೋರು. ಸೊ ಮಾಡಿದಾಗ ತುಂಬ ಫೋಕಸ್ ಆದೆ ನಾನು. ಇಲ್ಲ ಇದನ್ನು ಸುಮ್ಮನೆ ಮಾಡೋದಲ್ಲ, ಸ್ವಲ್ಪ ಸ್ಪೆಷಲಾಗಿ ಸೀರಿಯಸ್ ಆಗಿ ತೊಗೊಳ್ಳೋಣ ಅಂದಾಗ ಸೊ ಸರ್ಗೆ ಅಪ್ರೋಚ್ ಮಾಡಿದ್ವಿ. ಸರ್ಗೂ ತುಂಬ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ ಎಲ್ಲ ಹೇಳಿದರು. 3 ದಿನ ಹೇಳಿದ್ದಾರೆ ಮಾಸ್ಟ್ರು. ನಮಗೆ ಒಂದೊಂದು ದಿನ ಸ್ಟಾಪ್ ಮಾಡೋದು ನಮಗೆ ಕ್ಯೂರಿಯಾಸಿಟಿ. ಮಾಸ್ಟರ್ಜಿ ಹೇಳ್ಬಿಡಿ ಇವತ್ತೇ ನಾವು ಇಲ್ಲೇ ಕೂತ್ಕೊತೀವಿ 12 ಗಂಟೆವರೆಗೂ ಅಂದರೂ ಬಿಡಲಿಲ್ಲ. ಸೊ 3 ದಿನ ಹೇಳಿದ್ರು. ಹಿಂಗೆ ಸ್ಟಾರ್ಟ್ ಆಯಿತು ಸರ್ ಜರ್ನಿ. ಮಂಜಣ್ಣ, 1985 ಇಂದ 90ರವರೆಗೂ 5 ವರ್ಷ ನೀವು ಸ್ಟಂಟ್ ಮ್ಯಾನ್ ಆಗಿ ಕೆಲಸ ಮಾಡ್ತೀರಿ. 90ರಿಂದ ಫುಲ್ ಫ್ಲೆಜ್ ಆಗಿ ಎಲ್ಲೋ ಹಿಡಿತೀರಿ. 41 ವರ್ಷಗಳ ಬಿಗ್ ಜರ್ನಿ ಇದು. ಏನೆಲ್ಲ ಕಾಡುತ್ತೆ ನಿಮಗೆ? ಇನ್ನೂ ಏನೂ ಕೆಲಸ ಮಾಡಿಲ್ಲ ಅಂತೀರಿ, ಹಂಗೆ ಅನ್ಬೇಡ್ರಿ, ಅಡಿ ಪೀಕಲ್ಲಿದ್ದೀರಿ ನೀವು. ಇಲ್ಲಿ ದೇವರ ಆಶೀರ್ವಾದ, ರಾಯರ ಭಕ್ತ ನಾನು, ರಾಘವೇಂದ್ರ ಸ್ವಾಮಿಗಳ ಕೃಪೆ. ನಾನು SLC ಆಗಿದ ತಕ್ಷಣ ಫೈಟರ್ ಆದೆ. ನನ್ನ ಎಜುಕೇಷನ್ SLC ಆಗಿದ ತಕ್ಷಣ ಫೈಟರ್ ಆದೆ 85ಗೆ. ಫೈಟರ್ ಆಗಿ ಅಲ್ಲಿಂದ 5 ವರ್ಷ ನಾನ್ ಸ್ಟಾಪ್ ಎಲ್ಲ ಹೀರೋಗಳ ಜೊತೆನೂ ಫೈಟ್ ಮಾಡಿದ್ದೀನಿ. ಫೈಟರ್ ಆಗಿ ಕೂಡ ಫೈಟರ್ ಆಗಿ ಕೂಡ ಅಣ್ಣಾವ್ರ ಪಿಕ್ಚರಲ್ಲಿ ಮಾಡಿದ್ದೀನಿ. ಅಣ್ಣವ್ರದ್ದು ಗುರಿ, ಆಮೇಲೆ ದೇವತಾ ಮನುಷ್ಯ, ಶ್ರುತಿ ಸೇರಿದಾಗ, ಇನ್ನೊಂದು ಸೋಮಶೇಖರ್, ಪರಶುರಾಮ, ಇಷ್ಟು ಸಿನಿಮಾದಲ್ಲಿ ಫೈಟ್ರಾಗಿ ಮಾಡಿದ್ದೀನಿ. ವಿಷ್ಣು ಸರ್ ತೊಗೊಂಡ್ರೆ ಒಂದು 8-10 ಸಿನಿಮಾ ವಿಷ್ಣು ಸರ್ದು ಮಾಡಿದ್ದೀನಿ. ರುದ್ರ ಅಂತೆ, ದೇವ ಅಂತೆ, ಆಮೇಲೆ ಸೌಭಾಗ್ಯಲಕ್ಷ್ಮಿ, ಆಮೇಲೆ ದಾದಾ ಅಂತ ಒಂದು ಸಿನಿಮಾ. ಸೊ ಈ ಥರ ಅಂಬರೀಷ್ ಅಣ್ಣಂದು ಮಾಡಿದ್ದೀನಿ. ಆವಾಗ ದೇವರಾಜ್ ಸರ್ದು, ಆವಾಗ ದೇವರಾಜ್ ಅವರು ವಿಲನ್ ಆಗಿದ್ರು. ನಾನು ಹೇಳಿದೆ ಟೈಗರ್ ಪ್ರಭಾಕರ್ ಸರ್ ಸಿನಿಮಾಗಳು ತುಂಬ ಮಾಡಿದ್ದೀನಿ ಅವ್ರು ಹೀರೋ ಆಗಿದ್ದಾಗ. ಸೊ ಶಂಕರ್ ನಾಗ್ ಅವ್ರದ್ದು. ಸೊ ಈ ಥರ ಎಲ್ಲರ ಜೊತೆನೂ ಮಾಡಿಕೊಂಡು, ಆಮೇಲೆ ಶಿವಣ್ಣನ ಜೊತೆನೂ ನಾನು ಫೈಟ್ರಾಗಿ ಮಾಡಿದ್ದೀನಿ. ಶಿವಣ್ಣನ ಫಸ್ಟ್ ಸಿನಿಮಾ ನಾನು ಫೈಟ್ರಾಗಿ 86ಅಲ್ಲಿ ಆನಂದು, ಅದರಲ್ಲೂ ನಾನು ಫಸ್ಟ್ ಸಿನಿಮಾ ನಾನು ಸುಮಾರು ಅಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದೆ ಗಾಂಧಿನಗರದಲ್ಲಿ. ಹೆಂಗೆ ಅಂದರೆ ಆನಂದು 86 ರಿಲೀಸ್ ಅಲ್ವಾ. ಸೊ ಸೂಪರ್ ಡೂಪರ್ ಹಿಟ್ಟು. ಅದ್ರಲ್ಲಿ ನಾನು ಫೈಟರು. 87ಅಲ್ಲಿ ರಥಸಪ್ತಮಿ ಅದು ಇಟ್ಟು. ಇನ್ನೊಂದು 88ಅಲ್ಲಿ ಮನೆ ಮೆಚ್ಚಿದ ಹುಡುಗಿ ಅದು ಇಟ್ಟು. ಸೊ ಅವ್ರು ಹ್ಯಾಟ್ರಿಕ್ ಇರೋ ಅದಲ್ವಾ. ನಾನು ಈ ಕಡೆ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಇರೋ, ನಾನು ಹ್ಯಾಟ್ರಿಕ್ ಫೈಟರ್ ಅನ್ನೋದು. ನಾನು 3 ಸಿನಿಮಾ ಮಾಡಿದ್ದೀನಲ್ಲ ನನ್ನಿಂದ. ಅವ್ರು ಹೀರೋಗೆ ಅವರು 3 ಸಿನಿಮಾ ಮಾಡವ್ರೆ. ಅವ್ರು ಹ್ಯಾಟ್ರಿಕ್ ಇರೋ, ನಾನು ಫೈಟ್ರಾಗಿ ಮಾಡಿದ್ದೀನಲ್ಲ 3 ಸಿನಿಮಾ, ಅದೇ ಸಿನಿಮಾಗಳು. ನಾನು ಹ್ಯಾಟ್ರಿಕ್ ಫೈಟರ್ ಅಂತ ನಾನು ತಮಾಷೆಗೆ ಎಲ್ಲರ ಜೊತೆ ಹೇಳ್ಕೊಂಡು ಓಡಾಡ್ತಾ ಇದ್ದೆ ಆ ಟೈಮಲ್ಲಿ. ಸೊ ಆ ಥರ ಒಂಥರ ಖುಷಿ. ಫೈಟ್ರಾಗಿ ಅಷ್ಟು ಸಿನಿಮಾಗಳು ಮಾಡಿ ಆಮೇಲೆ 90ಯಲ್ಲಿ ಮಾಸ್ಟರ್ ಆಗಿದ್ದು. ಆಲ್ಮೋಸ್ಟ್ ನೀವು 90ಯಿಂದ ಲೆಕ್ಕ ಇಟ್ಕೊಂಡ್ರೆ 36 ವರ್ಷ, 36 ಇಯರ್ಸ್. 35 ಆಯ್ತು, ಕಂಪ್ಲೀಟ್ ಆಯಿತು. 36 ರನ್ನಿಂಗ್. ದೇಹದ ಮಾಂಸ ಖಂಡಗಳು, ಮೂಳೆಗಳು ಎಲ್ಲವೂ ಎಷ್ಟು ಏನು ಕುಡಿತೀರ ಕಾಫಿ ನಟ್ಟಿ ಅಂತ. ಅರ್ಧ ಲೀಟರ್ದು ಒಂದು 4 ಬಾಟ್ಲು ವಾಟ್ರು, ಸಿಕ್ಕರೆ 2 ಬಾಳೆಹಣ್ಣು, ಇಲ್ಲಾಂದ್ರೆ ಅದನ್ನು ಬೇಡ ಅಂದರು. ಕಾಣಿಸ್ತಿದೆ ಯಾಕೆ ಹಿಂಗಿದೆ ಅಂತ. ನಿಜ ಅಂದರೆ ಮೇಲಾಗಿ ಕನೆಕ್ಟ್ ಆಗೋದು ಶಿವಣ್ಣ ನೀವು ನನಗೆ ಪರ್ಸ್ನಲಿ. ಅವರಿಗೂ ಕಾಣಿಸಲ್ಲ ಏಜು, ನಾನು ನಿಮಗೂ ಕೇಳಲ್ಲ, ಬಟ್ ನಿಮಗೂ ಕಾಣಿಸಲ್ಲ ಏಜು. ಸೀಕ್ರೆಟ್ ಏನು ಅಂತ ಅಂದರೆ ಸೀಕ್ರೆಟ್ಟು ಗೊತ್ತಿಲ್ಲ ಸರ್ ಅದು ಏನಂತ. ಅಂದರೆ ಜೋಶ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೋಶು, ಆಮೇಲೆ ಯಾವುದ್ರ ಬಗ್ಗೆ ಜಾಸ್ತಿ ಡೀಪಾಗಿ ಯೋಚನೆ ಮಾಡೋಕ್ಕಾಗಲ್ಲ, ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ಮ ಕೆಲಸ ಆಯ್ತು, ನಾವು ಆಯಿತು. ಫಸ್ಟ್ ಪಾಯಿಂಟು ನಮ್ಮ ಕೆಲಸ, ಆವತ್ತಿನ ಕೆಲಸ ಏನು ಅದ್ರ ಕಡೆನೇ ಫೋಕಸ್ ಜಾಸ್ತಿ ಮಾಡ್ತೀವಿ. ಬೇರೆದ್ರ ಕಡೆ ಈ ಗಾಸಿಪ್ಪುಗಳು ಅವೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದು ಇಲ್ಲ, ನಮಗದು ಬೇಕಾಗೂ ಇಲ್ಲ. ಅದಕ್ಕೆ ಇಷ್ಟು ಆರೋಗ್ಯವಾಗಿದ್ದೀರಾ ಜಾಸ್ತಿ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮನೆಯವರು ಹೇಳ್ತಾರೆ, ಮನೆಯಲ್ಲಿ ಏನೇ ಆದ್ರೂ ಎಲ್ಲ ಅವರೇ ನೋಡ್ಕೊಳ್ಳೋದು. ಮನೆಯಲ್ಲಿ ಒಂದು ಸಣ್ಣ ಈ ವಿಚಾರ ಆದ್ರೂ ಮನೆ ಏನು ಸಂಬಂಧಪಟ್ಟಿದ್ದೆಲ್ಲ ಅವರೇ ನೋಡ್ಕೊತಾರೆ. ನಾನು ಆರಾಮಾಗಿ TV ನೋಡಿಕೊಂಡು ಏನಾದರೂ ಬರ್ಕೊಂಡು, ನಾಳೆ ಶೂಟಿಂಗ್ ಇದ್ದರೆ ಅದ್ರದ್ದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಹಂಗಿರ್ತೀನಿ. ಸೊ ಮನೆಗೆ ಸಂಬಂಧಪಟ್ಟಿದ್ದು ಎಲ್ಲ ಅವರೇ. ಸೊ ಅವ್ರು ಹೇಳ್ತಾ ಇರ್ತಾರೆ, ಆಹಾ ಏನು ಆರಾಮ್ ಲೈಫ್ ನಿಮ್ಮದು ಅಂತಾರೆ. ಹೌದು, ನೀನು ಇರೋದ್ರಿಂದ ವಿಷ್ಣುವಿನ ಥರ ಸೇಮ್ ಹಂಗೆ. ಸೊ ಆ ಥರ ಹಂಗೆ ಅಲ್ಲ. ಕೆಲವೊಂದು ಸಿನಿಮಾ ಗ್ರೂಪ್ಗಳಲ್ಲಿ ನೀವು ಇದ್ದೀರಿ, ಒಂದಷ್ಟು ನಾನ್ ಸೆನ್ಸ್ ಚರ್ಚೆ ನಡೀತಾ ಇರುತ್ತೆ. ನಾನು ಆ ಗ್ರೂಪಲ್ಲಿ ಇದ್ದೀನಿ. ಇವರಿಂದ ಒಂದೇ ಮೆಸೇಜ್ ಬರುತ್ತೆ,
ಒಳ್ಳೆಯವ್ರ ಬಗ್ಗೆ ಮಾತಾಡಿ. ಕರೆಕ್ಟು. ಸ್ಟಾಪ್ ದಿಸ್ ಮ್ಯಾಟ್ರ್. ಹೌದು, ಬೇಕಾಗಿಲ್ಲ ಅವೆಲ್ಲ. ಒಳ್ಳೇದಾಗೋದ್ರ ಕಡೆ ಗಮನ ಕೊಡಬೇಕು ಅಷ್ಟೇ. ಏನಾದರೂ ಒಳ್ಳೇದ್ರು ಮಾಡಿದ್ರೆ ಡೆಫಿನೆಟ್ಲಿ ನಮಗೂ ಒಳ್ಳೇದಾಗುತ್ತೆ. ಅದೇ ನಮ್ಮ ಪಾಲಿಸಿ. ಸರ್, ಪ್ರಶಾಂತ್ ಸರ್, ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅಂದರೆ ಸಿನಿಮಾ ಮಾಡಬೇಕು ಅನ್ನೋಂತಹ ಕನಸಿಟ್ಕೊಂಡು ಸುಮಾರು ಜನ ಇಂಡಸ್ಟ್ರಿ ಬರ್ತಾರೆ. ಆ ಒಂದು ಟರ್ಮ್ಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದು, ಒಂದೇ ಸಿನಿಮಾ ಮಾಡಲಿ, ಎರಡೇ ಸಿನಿಮಾ ಮಾಡಲಿ, 100 ಸಿನಿಮಾ ಮಾಡಲಿ, ನಿರ್ಮಾಪಕ ಅನ್ನದಾತ ಅಂತ. ಈ ಡಾಕ್ಟರ್ ರಾಜ್ಕುಮಾರ್ ಹೇಳಿದಂತಹ ನಿರ್ಮಾಪಕ, ಅನ್ನದಾತ, ನಿರ್ಮಾಪಕ ಅನ್ನೋವಂಥವ್ರು ಯಜಮಾನರು, ಇದನ್ನು ಕನೆಕ್ಟ್ ಮಾಡಿ ನೀವು ಹೇಳೋದಾದರೆ, ಈ ಸಿನಿಮಾದ ಬಗ್ಗೆ ಒಂದು ಇಂಟರ್ಕನೆಕ್ಟಾಗಿ ಮಾತಾಡೋದಾದರೆ, ಡೆಡ್ಲಿ ಕಿಲ್ಲರ್. ಸರ್, ನನಗೆ ಈ ಕಾನ್ಸೆಪ್ಟ್ಸು ನಾನು ಏನು ಅಳವಡಿಸ್ಕೊಂಡಿಲ್ಲ ಸರ್. ನಾನು ಓಕೆ, ಹಾಂ, ನನಗೆ ಪಿಕ್ಚರ್ ಮಾಡಬೇಕು ಅನ್ನುವಂಥದ್ದು ಯಾವಾಗಲೂ ಕುತೂಹಲ ಇತ್ತು ಸರ್. ನೈಸ್. ಹಾಂ, ಐ ಆಲ್ಸೋ ಕಮ್ ಫ್ರಮ್ ಅ ಫ್ಯಾಮಿಲಿ. ನಮ್ಮದು ಶಾಸ್ತ್ರಿಗಳು ಮಂತಂದು ಸರ್. ನಮ್ಮ ಅಜ್ಜವ್ರು ಬಂದು ತೋಟಪೈ ಶಾಸ್ತ್ರಿಗಳು ಅಂತೇಳಿ ಬಸವೇಶ್ವರ ಪಂಚಾಂಗ ಅಂತ ಹೊರಡುತ್ತೆ ನಮ್ಮದು. ಓಕೆ, ಇವತ್ತಿಗೂ ಕರ್ನಾಟಕದಾದ್ಯಂತ ಒಂದು 5 ಲಕ್ಷ ಪಂಚಾಂಗ ವರ್ಷ ಮಾರಿತು ಸರ್. ಓಕೆ. ಅವ್ರ ಮಕ್ಕಳು, ಮೊಮ್ಮಕ್ಕಳು ನಾವು. ಅವ್ರ ವಂಶಸ್ಥರು. ಓಕೆ. ನಮ್ಮ ಮಾವರು ಮಹಾಂತೇಶ ಶಾಸ್ತ್ರಿಗಳು ಅಂಥೇಳಿ, ನಮ್ಮ ತಂದೆಯವರು ರೇಣುಸಿದ್ದೇಶ್ವರರು ಅಂಥೇಳಿ. ಮಹಾಂತೇಶ ಶಾಸ್ತ್ರಿಗಳು ಸ್ಟೇಟ್ ಅವಾರ್ಡ್ ವಿನ್ನರ್ ಫಾರ್ ಸ್ಟೋರಿ ರೈಟಿಂಗ್ ಸರ್. ಓಕೆ, ಸೂಪರ್ ಸರ್, ಸೂಪರ್. ನಮ್ಮ ಗದಗದಲ್ಲಿ ಪುಟ್ಟರಾಜ ಕವಿಗಾವಳದ ಕೇಳಿ ನೀವು. ಎಸ್ ಸರ್, ಹೌದು. ಅವ್ರಿಗೆ ಎಲ್ಲ ಕಲಾವಿದರು ನಡ್ಕೊಳ್ಳುವಂಥ ಸಂಸ್ಕೃತಿ ಕರ್ನಾಟಕದಂತೆ ಎಲ್ಲರೂ ಅಲ್ಲಿ ಟ್ರೈನ್ ಆಗಿ ಹೋದಂಥ. ನಮ್ಮ ರಾಜ್ಕುಮಾರ್ ಸರ್ ಹಗಲೆಲ್ಲ ಬರ್ತಿದ್ದೆ ಸರ್ ಗದಗ್ಗೆ. ನಮ್ಮ ರಾಜ್ಕುಮಾರ್ ಸರ್ದು ಒಡನಾಟ ನಮ್ಮ ಮಾವನ ಜೊತೆಗೆ, ಮಹಾಂತೇಶ ಶಾಸ್ತ್ರಿಗಳ ಜೊತೆಗೆ. ಅವರು ಸ್ಟೋರೀಸ್ ಕನೆಕ್ಟ್ ಆದ್ರು ನೋಡ್ರಿ ಅಣ್ಣವ್ರಿಗೆ. ಸೊ ಅದು ಒಳಗೆ ರಕ್ತಗತವಾಗಿ ಒಂದು ಆರ್ಟ್ ಇದೆ ಸರ್ ಅದು ಒಳಗೆ. ಆದರೆ ನಮಗೆ ಹೊರಬರಲಿಕ್ಕೆ ಆ್ಯಕ್ಟರಾಗಿ ಬರುವಂಥದ್ದಿದೆಲ್ಲ, ಒಂದು ಪಿಕ್ಚರ್ ಮಾಡಬೇಕು, ಒಂದು ಮೂವಿ ಮಾಡಬೇಕು ಅನ್ನೋದು ಯಾವಾಗಲೂ ಕನಸಿತ್ತು ಸರ್. ಅದಕ್ಕೆ ಕಾರಣೀಭೂತರು ಫಸ್ಟ್ ಅಂತಂದರೆ ನಮ್ಮ ಅಭಯವರು. ಅಭಯ್ ವೀರ್, ಸೂಪರ್. ಅಭಯ್ ಅವ್ರದ್ದು ನಮ್ಮದು ಹಳೆಯ ಗೆಳೆತನ, ಹಾಗೆ ಸಂಬಂಧನಿದೆ ಅವ್ರದ್ದು ಜೊತೆಗೆ. ಅವ್ರು ಯಾವಾಗ ಒಂದೇ ಸಲ ಹಿಂಗೆ ಅಂದರು, ಅಂದ್ಕೂಳೆ ಪಿಕ್ಚರ್ ಮಾಡೋಣ್ರಿ ಅಂತಂದರು. ಅಂದ್ಕೂಳೆ ಪಿಕ್ಚರ್ ರೀ ಅಂತಂದ್ರು. ಎಲ್ಲ ಹಳೇದು ಫ್ಲ್ಯಾಶ್ ಸ್ಟಾರ್ಟ್ ಆಯ್ತು ನನಗೆ. ಅಂದ್ಕೂಳೆ ಹೆಂಗೆ ಸರ, ನನಗೆ ಗೊತ್ತಿಲ್ಲ ಅದ್ರದ್ದು ಹೆಂಗೆ ಸರ. ಥ್ರಿಲ್ಲರ್ ಮಂಜು ಮಾಸ್ಟರ್ ಸರ್, ಹೋಗೋಣ ಫಸ್ಟಿಗೆ ಹೋಗೋಣ. ಸೂಪರ್. ಯಾಕಂದರೆ ವೆನ್ ಯು ಗೆಟ್ ಅ ಚಾನ್ಸ್, ಒಂದು ಅವಕಾಶ ಸಿಗುತ್ತೆ, ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಜೊತೆಗೆ ನೀವು ವರ್ಕ್ ಮಾಡೋ ಅವಕಾಶ ಸಿಗುತ್ತೆ ಅಂದರೆ, ಕಳ್ಕೊಂಡ್ರೆ ನಮ್ಮಂಥವ್ರು ಮೂರ್ಖರು ಯಾರು ಇಲ್ಲ ಸರ್. ಒಳಗೆ ಆಸೆ ಇದೆ, ಬಟ್ ಹೆಂಗೆ ಹೋಗ್ಬೇಕು ಅನ್ನೋದು ಮಾರ್ಗ ಗೊತ್ತಿದೆಲ್ಲ. ಅಭಯವ್ರ ಮುಖಾಂತರ ಮಾಸ್ಟರ್ ಮುಟ್ಟಿದ್ವಿ. ಮಾಸ್ಟರ್ ಜೊತೆ ಕುಂತ ಮೇಲೆ ಒಂದೇ ಸಲ ಮನೆಗೆ ಕರೆಸೇನೆ ಟಿಫಿನ್ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗಿದ್ದು ಸರ್. ಅಂಥ ಮೇಡಮ್ ಅವರಾಗಲಿ, ಮಾಸ್ಟರ್ ಆಗಲಿ. ಸೊ ಅದೇನು ಸ್ಟೋರಿ ಲೈನಪ್ ಅವೆಲ್ಲ ಕೇಳಿದ್ವಲ್ಲ ಅಭಯವ್ರಂದೆ, ಅದೇನು ಬರುತ್ತೆ ಮಾಡು ನೋಡ್ರಿ ಸರ್. ನಮ್ಮದು ನಾವು ಇಲ್ಲಿ ಮಟ್ಟ ಏನೊಂದು ಹಿಂದಿನ ಇತಿಹಾಸ ನಮ್ಮ ಅಭಯವ್ರಿಗೂ ಹೇಳ್ದೆಲ್ಲ ಮಾಸ್ಟರ್. ಇವತ್ತು ನಿಮ್ಮ ಟಿ ವಿ ಮುಖಾಂತರ ಹೇಳ್ತೀನಿ, ನಮ್ಮ ಅಂತಂದು ಹಿಂಗೆ ಇದು ಬಂದಿದ್ದು ಅಂತೇಳಿ ಫಸ್ಟ್ ಟೈಮ್ ಹೇಳ್ತಾ ಇರೋದು ಸರ್ ನಾನು. ಸೂಪರ್, ಸೂಪರ್. ಸೊ ಹಿಂಗೆ ಕನೆಕ್ಟಾಗಿ ಮಾಸ್ಟರ್ದು ನಾವು ಏನು ನಮ್ಮ ಕಾಲೇಜ್ ಡೇಸ್ದಲ್ಲಿ ಇದ್ದಾಗೆ ಸರ್ ಕರಾಟೆ ಕಲಿತಿದ್ವಿ. ಸ್ಟಂಟ್ ಮಾಸ್ಟರ್ ಅವ್ರದ್ದು ಪಿಕ್ಚರ್ಗಳೆಲ್ಲ ನೋಡ್ಕೊಂಡು ಬಂದ್ವಿ. ಜಾಕಿ ಚಾನು, ಪೊಲೀಸ್ ಸ್ಟೋರಿ. ಅವು ಆ್ಯಕ್ಷನ್ ನೋಡಿದ್ಕೊಳ್ಳೆ ನಮ್ಮ ಮಾಸ್ಟರ್, ನಮ್ಮ ಕರಾಟೆ ಮಾಸ್ಟರ್ ಅಂತಿದ್ದ ಹಬೀಬ್ ಅಂತ ಹೇಳಿ ಸರ್. ಅವಂತಿದ್ದ ಹೆಂಗೆ ಕಿಕ್ ಹೊಡಿಬೇಕು ನೋಡಿ, ಹೆಂಗೆ ತಿರುಗಬೇಕು, ಹೆಂಗೆ ಕಲ್ಸಿನಿ, ಹೆಂಗೆ ನೋಡಲ್ಲ ಫ್ಲೆಕ್ಸಿಬಿಲಿಟಿ ನೋಡಿ ಸರ್ದು, ನೋಡಿ ಕಲಿಯೋ ನೀನು, ಹಿಂಗೆ. ಸೊ ಅಂಥವೆಲ್ಲ ತಲೆಯಾಗಿದ್ದಾವಲ್ಲ ಸರ್. ಅದು ಅವಕಾಶ ಸಿಕ್ಕಾಗ ನಾವು ಹೆಂಗೆ ಬಿಡ್ತೀವಿ ಸರ್, ಬಿಡಲ್ಲ ನಾವು ಅದು. ಸೊ ಈ ಮುಖಾಂತರ ಬಂದಿದ್ದು, ಅದೇ ಮುಖಾಂತರ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಇದು. ನಿಮ್ಮ ಕಣ್ಣಲ್ಲಿ, ನಿಮ್ಮ ಮಾತಲ್ಲಿ ಒಂದು ಕೃತಜ್ಞತೆ ಇದೆಯಲ್ಲ, ಅಂದರೆ ಆ ಲೆಜೆಂಡ್ ನೆನೆಸ್ಕೊಳ್ಳೋದು. ನಾವು ಒಬ್ಬನೇ ಪ್ರೊಡ್ಯೂಸರ್ ಆಗಿ ಬಂದಿಲ್ಲ, ನನ್ನ ಹಳೆಯನ್ನು ಕರ್ಕೊಂಡ್ಬಂದಿದ್ದು, ನನ್ನ ಹೆಂಡತಿ ತಮ್ಮನ ವಿನಯ್ ಅಂತ ಹೇಳಿ. ಓಕೆ. ನಮ್ಮ ಬ್ರದರು ಡಾಕ್ಟರ್ ಇದ್ದಾರೆ ಸರ್, ಇಲ್ಲೇ ಕಾಡಲಿಸ್ಟು ನಾರಾಯಣಪುರದಲ್ಲಿ, ಡಾಕ್ಟರ್ ಪ್ರವೀಣ್ ಅಂತ ಹೇಳಿ. ಸೊ ದೇ ಆರ್ ಆಲ್ ಬ್ಯಾಕ್ ಎಂಡ್ ಟೀಮ್ ಆಫ್ ಮೈನ್. ನಮ್ಮ ಹಳೆಯ ಇವತ್ತು ಇಲ್ಲ, ತೀರೋಗಿದ್ದಾರೆ. ಹಿ ಈಸ್ ಆಲ್ಸೋ ದ ಮೇನ್ ಪಾರ್ಟ್ ಹೂ ವರ್ಕ್ ವಿತ್ ಅಸ್ ಆ್ಯಂಡ್ ಸೋಷಿಯಲ್ ಇದು ಕನೆಕ್ಟೆಡ್. ಜಸ್ಟ್ ಐ ವಾಂಟೆಡ್ ಟು ರಿಮೆಂಬರ್ ದೆಮ್. ಕೆಲವು ಜನರ ಪ್ರೀತಿ, ಸೇವೆ, ಕರ್ತವ್ಯವನ್ನು ನಾವು ನೆನೆಸ್ಕೋಬೇಕು ಇಂಥ ವೇದಿಕೆ ಮೇಲೆ. ಸೋ ಸ್ವೀಟ್. ಬಹಳಷ್ಟು ಸಿನಿಮಾಗಳು ನೀವು ಮಾಡಿದ್ರಿ, ಬಟ್ ಡೆಡ್ಲಿ ಕಿಲ್ಲರ್ ಅನ್ನೋದು ನಿಮಗೆ ಯಾವ ಟರ್ಮಲ್ಲಿ ಗುರು ಇದು ನನಗೆ ಸಖತ್ ಸಿನಿಮಾ ಅಂತ ನಿಮ್ಗೆ ಫೀಲ್ ಆಗಿದ್ದು? ಸ್ಕ್ರೀನ್ ಪ್ಲೇ ಸರ್. ಸ್ಕ್ರೀನ್ ಪ್ಲೇ ಅಂದರೆ ನಿಮಗೆ ಇದರಲ್ಲಿ ಎಲ್ಲ ಮಿಕ್ಸ್ ಮಸಾಲೆ ಇರೋದರಿಂದ ಆಡಿಯನ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಡೆಡ್ಲಿ ಕಿಲ್ಲರು ಮಾಸ್ ಟೈಟ್ಲ್ ಇದ್ದರು, ಇದರಲ್ಲಿ ಇನ್ನೋಸೆನ್ಸ್ ಇದೆ, ಆ್ಯಂಡ್ ರೊಮ್ಯಾನ್ಸ್ ಇದೆ, ಆಮೇಲೆ ಪ್ಯೂರ್ ಲವ್ ಇದೆ, ಸೆಂಟಿಮೆಂಟ್ ಇದೆ, ಆ್ಯಂಡ್ ದೇಶ, ಭಾಷೆ, ಆಮೇಲೆ ನಮ್ಮ ಕನ್ನಡ,
ಅನ್ನೋದು ಎಲ್ಲ ಮಿಕ್ಸ್ ಮಸಾಲೆ ಇದೆ. ಬರೀ ಡೆಡ್ಲಿ ಕಿಲ್ ಅಂದರೆ ಬರೀ ಆ್ಯಕ್ಷನು ಸಸ್ಪೆನ್ಸ್ ಒಂದೇ ಅಲ್ಲ. ಒಂದು ಸೋಷಿಯಲ್ ಕನ್ಸರ್ನ್ ಕೂಡ ಎಸ್ 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 ಎಲ್ಲರೂ ಈಗ ನೋಡಿ ಒಂದೊಂದು ಸಿನಿಮಾಗಳಲ್ಲಿ ನಾವು ಬರೀ ಒಂದು ಲವ್ ಸ್ಟೋರಿ ಮಾಡ್ತೀವಿ, ಇಲ್ಲ ಅಥವಾ ಒಂದು ಆ್ಯಕ್ಷನ್ ಮಾಡ್ತೀವಿ, ಅಥವಾ ಒಂದೊಂದು ಸಸ್ಪೆನ್ಸ್ ಮಾಡ್ತೀವಿ, ಅಥವಾ ಹಾರರ್ ಸಿನಿಮಾ ಮಾಡ್ತೀವಿ ಅಂದರೆ ಇದರಲ್ಲಿ ಎಲ್ಲ ಇದೆ, ಎಲ್ಲ ಎಲಿಮೆಂಟ್ಸ್ ಇದೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ 2 ಡುಯೆಟ್ ಸಾಂಗು, 1 ಹಾರರ್ ಸಾಂಗು. ಸೊ 3 ಸಾಂಗು ನಮ್ಮ ವಿನು ಮನೋಸ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ DOP ಮಲ್ಲಿಕಾರ್ಜುನ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು. ಆ್ಯಕ್ಷನ್ ಎಲ್ಲ ಆಗ್ಬೋದು, ಒಳ್ಳೆ ಶಾರ್ಟ್ಸ್ ಕಂಪೋಸ್ ಮಾಡಿ, ಸಾಂಗ್ಸ್ ಎಲ್ಲ ಚೆನ್ನಾಗಿ, ನೀವು ಎಲ್ಲ ಪೋಸ್ಟರ್ಸ್ ನೋಡ್ತಾ ಇದ್ದರೆ ಇದರ 10 ಪಟ್ಟು ನಿಮಗೆ ಸ್ಕ್ರೀನಲ್ಲೆಲ್ಲ ಇದು ವಿಜೃಂಭಣೆ ಕಾಣುತ್ತೆ. ಆ್ಯಂಡ್ ಅದೇ ಥರ ನಮ್ಮ ಪ್ರೊಡ್ಯೂಸರು ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಕಾಂಪ್ರಮೈಸ್ ಅನ್ನೋದೇ ಸಿನಿಮಾನ ಫಸ್ಟ್ ಮಾಡುವಾಗಲೇ ವಿಚಾರ ಮಾಡಬೇಕು. ಒನ್ಸ್ ನಾವು ಹೆಜ್ಜೆ ಇಟ್ಟ ಮೇಲೆ ಆ ಕಾಂಪ್ರಮೈಸನ್ನು ತೆಗೆದುಹಾಕ್ಬೇಕು ತಲೆಯಿಂದ. ಓಕೆ, ಫೈಟ್ಗೆ ಇಷ್ಟು ಬೇಕಾ, ಇಷ್ಟು ಬೇಕು, ಸರಿ ಸರ್ ಮಾಸ್ಟರ್ ಹೇಳಿದ ತಕ್ಷಣ ಸರಿ ಮಾಸ್ಟರ್ ಮಾಡಿ, ಇಷ್ಟು ಜನ ಫೈಟರ್ಸ್ ಬೇಕು. ಆಮೇಲೆ 6 ಫೈಟ್ಗಳಿದ್ದಾವೆ. 6 ಫೈಟು ರಿಸ್ಕ್ ಎಲ್ಲ ತೊಗೊಂಡು ಮಾಸ್ಟರ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಅಷ್ಟೆಲ್ಲ ಚೆನ್ನಾಗಿ ನಮಗೆಲ್ಲ ಮಾಡಿಸಿದ್ದಾರೆ. ಒಂದು ರೇನ್ ಫೈಟ್ ಆದರೆ ಇನ್ನೊಂದು ಗೆರಿಲ್ಲಾ ಫೈಟರ್ಸ್ ಜೊತೆ, ಆ್ಯಂಡ್ ಒಂದು ಕಾಡು ಮನುಷ್ಯರ ಜೊತೆ ಒಂದು ಫೈಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಇದೆ, ಆಮೇಲೆ ವಿಲನ್ಸ್ಗಳ ಜೊತೆ ಫೈಟ್ ಇದೆ. ಎಲ್ಲ ಫೈಟ್ಗಿನ ನನಗೆ ಮಾಸ್ಟರ್ ಜೊತೆ ಒಂದು ಫೈಟ್ ಇದೆ, ಕ್ಲೈಮ್ಯಾಕ್ಸಲ್ಲಿ ಬರದೆ ತುಂಬ ಸಖತ್ತಾಗಿ ಮಾಡಿದ್ದೀವಿ. ಆಮೇಲೆ ಮಾಡಿಸಿದ್ದಾರೆ ನನ್ನ ಕಡೆಯಿಂದ. ಮಾಸ್ಟ್ರಿಗೆ ನನಗೂ ಫುಲ್ ಜಟಾಪಟಿ ಇದೆ ಸಿನಿಮಾದಲ್ಲಿ. ಮಾಸ್ಟ್ರು ಒಂದು ಮೇನ್ ಲೀಡ್ ರೋಲ್ ಮಾಡಿದ್ದಾರೆ ಅಪೋಸಿಟ್ ಆಗಿ. ಆಮೇಲೆ ಮಾಸ್ಟರನ್ನ ನೋಡಿ, ನಾವು ಅವಾಗೆಲ್ಲ ಸಿನಿಮಾಗಳು ಅವ್ರದ್ದೆಲ್ಲ ನೋಡ್ಕೊಂಡು ಬಂದಾಗ ನಮ್ಮ ಜೊತೆನೇ ಒಂದು ಸ್ಕ್ರೀನ್ ಶೇರಿಂಗ್ ಒಬ್ಬ ದೊಡ್ಡ ಲಿಜೆಂಡ್ ಸ್ಟಂಟ್ ಮಾಸ್ಟರ್ ಆ್ಯಂಡ್ ಡೈರೆಕ್ಟರ್. ಯೋಗ್ಯತೆ, ಸೌಭಾಗ್ಯ ಎಲ್ಲವೂ ಪುಣ್ಯ ಅನ್ಬೇಕು ಸರ್. ಯಾಕಂದರೆ ನಾನು ವಿಷ್ಣುವರ್ಧನ್ ಅವ್ರ ದೊಡ್ಡ ಅಂದರೆ ವಿಷ್ಣು ಸರ್ ಫ್ಯಾನ್ ಸರ್. ಇಲ್ಲ, ನನಗೆ ಫ್ಯಾನ್ ಅನ್ನೋಕ್ಕಿಂತ ನಾನು ಅವ್ರ ಫ್ಯಾನ್ ಅನ್ನೋಕ್ಕಿಂತ ನಾನು ಅವ್ರನ್ನ ಒಂದು ದೈವದ ರೂಪದಲ್ಲಿ ನೋಡ್ತೀನಿ. ಅವರು ಮಾಡಿದಂಥ ನಮ್ಮ ಇಂಡಸ್ಟ್ರಿಗೆ ಮಾಡಿದಂಥ ಒಳ್ಳೆ ಕೊಡುಗೆಗಳು, ಆಮೇಲೆ ಅವ್ರಿಗೆ ಗೊತ್ತಿಲ್ಲದೇ, ಯಾರಿಗೂ ಗೊತ್ತಿಲ್ಲ ನನ್ನ ಪ್ರಕಾರ, ನನಗೆ ಅವ್ರಿಗೆ ಸಂಬಂಧಪಟ್ಟ ಅವ್ರ ಜೊತೆ ಕೆಲಸ ಮಾಡಿದವ್ರು ಹೇಳಿದರು, ಅವರು ಪ್ರತಿದಿನ ಕಾರಲ್ಲಿ ಹೋಗುವಾಗ 3 ಕಲರ್ ಪಾಕೆಟ್ಸನ್ನು ಇಟ್ಕೊತಿದ್ರಂತೆ. ಯಾರಿಗೆ ನೀಡಿದೆ ಅವ್ರಿಗೆಲ್ಲ ಹಂಚ್ತಿದ್ರಂತೆ. ಅದರಲ್ಲಿ ಏನಿದೆ ಎಂತಿದೆ ಏನೂ ಹೇಳ್ತಿರ್ಲಿಲ್ವಂತೆ. ಆಮೇಲೆ ಯಾರಿಗೂ ಹೇಳಬೇಡಪ್ಪ ಅಂತ ಹೇಳಿದ್ರಂತೆ. ಎಸ್, ನಮಗೆ ಇನ್ಸ್ಪಿರೇಷನ್ ಅವರು ಇವಾಗ ಬಂದ ನಮ್ಮ ದರ್ಶನನ, ನನಗೆ ಅಭಯ್ ಅಂತ ಹೆಸರಿಟ್ಟೋದೆ ದರ್ಶನನ. ಎಸ್ ಆವಾಗಲೇ ನಾನು ಇಂಡಸ್ಟ್ರಿಗೆ 2010ರಲ್ಲಿ ಎಂಟ್ರಿ ಆದಾಗ ಅವ್ರದ್ದು ಹಿಂದೆ ಒಂದು ಅಭಯ್ ಅಂತ ಸಿನಿಮಾ ರಿಲೀಸ್ ಆಗಿದ್ದು. ಕೇಳ್ಕೊಂಡೆ ನಾನು ಹೋಗಿ, ಅವ್ರ ಬರ್ಡೇ ದಿನ ಹೋಗಿದ್ದೆ. ಹೌದಾ ಚೆನ್ನ, ಹಂಗಾರೆ ಅವ್ರಿಗೆ ನೆನಪಾಯಿತು, ಅಭಯ್ ಚೆನ್ನಾಗಿದೆ, ಭಯ ಇಲ್ಲದೇ ಇರೋ ಒಂದಿದು. ಅದರಲ್ಲಿ ಮುಂದೆ ವೀರ್ ಅಂತ ಸೇರಿಸ್ಕೊ, ಅದು ಮ್ಯಾಚ್ ಆಗುತ್ತೆ. ಹೆಂಗಿದ್ರು ನೀವು ಹುಬ್ಳಿ ಕಡೆ ಹುಡುಗ, ಗಂಡು ಮೆಟ್ಟಿದಂಗೆ ಪವರ್ ಇರಬೇಕು ನೇಮಲ್ಲಿ, ಮಾಡು, ಚೆನ್ನಾಗಿದೆಯಾ, ಚೆನ್ನಾಗಿ ಮಾಡು. ಯಾವ ಥರ ಸಿನಿಮಾ ಇಷ್ಟ ಅಂತ ಕೇಳಿದ್ರು. ಅಣ್ಣ ನಿಮ್ಮ ಫ್ಯಾನ್ ಅಂದರೆ ಆ್ಯಕ್ಷನ್ ಸಿನಿಮಾನೇ ಅಂದೆ. ಮಾಡು, ಹುಷಾರಾಗಿ ಮಾಡು, ಟೈಮ್ಗೆ ಹೋಗು, ಆಮೇಲೆ 4 ಜನಕ್ಕೆ ಹೆಲ್ಪ್ ಮಾಡು ಅಂತ ಹೇಳಿದರು. ಅವರು ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಅವ್ರ ಹೆಸರು ಏನಕ್ಕೆ ತೊಗೊತಿದ್ದೀನಿ ಅಂದರೆ, ಅವರು ಪ್ರಾಣಿ ಮೇಲಿರೋ ಪ್ರೀತಿ, ಆಮೇಲೆ ಅವ್ರು ಮಾಡಿದಂಥ ಹೊರಗಡೆದು ಬಿಡಿ, ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮಂಥ ಹೀರೋಗಳಿಗೆ, ಹೀರೋಯಿನ್ಸ್ಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಅದೊಂದು ಇನ್ಸ್ಪಿರೇಷನ್. ಅವರು ಪ್ರಾಣಿ ಇದನ್ನು ಮಾಡಿದಾಗ ನಾನು ಚಿರತೆ ದತ್ತಕ್ಕೆ ತೊಗೊಂಡೆ ಬೆಲ್ಗಮಲ್ಲಿ. ಎಸ್ ರಾಣಿ ಚೆನ್ನಮ್ಮ ಇದರಲ್ಲಿ. ಆಮೇಲೆ ಅವರು ಒಂದು ಸರ್ಟಿಫಿಕೇಟ್ ಕಳಿಸೋರು ಎಲ್ರಿಗೂ. ಈಗ ಆ ಝೂಯಿಂದ ಸರ್ಟಿಫಿಕೇಟ್ ಬಂತು ನನಗೆ, ಬಟ್ ಇವತ್ತಿಗೂ ಕಂಟಿನ್ಯೂ ಮಾಡ್ತಿದ್ದೀವಿ. ಆಮೇಲೆ ನನಗೆ ಉತ್ತರ ಕನ್ನಡದಲ್ಲಿ ಯಾರೇ ಪ್ರತಿಭೆಗಳು ಅಥವಾ ಯಾರೇ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಬೇಕು ಕೆಲಸ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿರೋಷ್ಟು ಅವ್ರನ್ನ ಕರೆಸಿ ಯಾವುದೋ ಒಂದು ಟೀಮಲ್ಲಿ ಹಾಕಿದ್ದೀನಿ ಎಷ್ಟೋ ಜನಕ್ಕೆ. ಈ ಥರ ಇನ್ಸ್ಪಿರೇಷನ್ ಆಗಬೇಕು. ಸುಮ್ಮನೆ ಅವರಿಂದ ಏನೋ ಎಕ್ಸ್ಪೆಕ್ಟೇಷನ್ ಮಾಡಿಬಿಟ್ಟು ಅವ್ರ ಹೆಸರು ಯೂಸ್ ಮಾಡ್ಕೊಂಬಿಟ್ಟು ಆ ಥರ ಮಾಡೋದು, ಯಾಕಂದರೆ ಅದು ಒಳ್ಳೆಯದಲ್ಲ. ನಾವು ಒಬ್ಬರನ್ನ ಇನ್ಸ್ಪಿರೇಷನ್ ತೊಗೊಂಡಿದ್ದೀವಿ, ನಾವು ಒಬ್ಬರು ಫ್ಯಾನ್ ಅಂದರೆ ದೂರ ಇದ್ದರೂ ಅವ್ರು ಮಾಡುವಂಥ ಒಳ್ಳೆ ಕೆಲಸಗಳನ್ನ ಹಾದಿ ನಾವು ಅವ್ರು ಹಿಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಇಷ್ಟ.